ಸುಮಾರು ಜನ ನಿಮ್ಗೆ ಇವಾಗ ಎಷ್ಟು ಮಂತ್ಸ್ ಅಂತ ಡಿ ಎಮ್ಸ್ ಮಾಡಿ ಕೇಳ್ತಿರ್ತೀರ. ನನಗಿವಾಗ 8th ಮಂತ್ ಸ್ಟಾರ್ಟ್ ಆಗಿದೆ. 8th ಮಂತಲ್ಲಿ ಸ್ಕ್ಯಾನಿಂಗ್ ಏನು ಇರಲ್ಲ ಅಲ್ವಾ. 5th 6th 7th ಮಂತ್ ನನಗೆ ಕಂಟಿನ್ಯೂಸ್ ಆಗಿ ಸ್ಕ್ಯಾನಿಂಗ್ ಮಾಡಿದ್ರು. ಇವಾಗ ಜಸ್ಟ್ ರೆಗ್ಯುಲರ್ ಚೆಕಪ್ ಇತ್ತು ಅಷ್ಟೇ. ಅದಕ್ಕೆ ಹಾಸ್ಪಿಟಲ್ಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೆ. ಆ್ಯಸ್ ಯೂಶುವಲ್ ನಾವು ಈವ್ನಿಂಗ್ ಟೈಮೇ ಹಾಸ್ಪಿಟಲ್ಗೆ ಹೋಗೋದು. ನಾನು ಆಲ್ರೆಡಿ ಒಂದು ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಸುಮಾರು ಜನ ಬೇಬಿ ವೆಯ್ಟ್, ಪ್ಲಾಸೆಂಟಾ, ಬೇಬಿ ಪೊಸಿಷನ್ ಡೀಟೇಲ್ಸ್ ಎಲ್ಲ ಕೇಳಿದ್ದೀರಾ. ನಾನು ಯೂಟ್ಯೂಬ್ ಲಾಂಗ್ ಫಾರ್ಮೆಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಇದೇ ಹಾಸ್ಪಿಟ್ಲಲ್ಲಿ ನಾನು ತೋರಿಸ್ತಿರೋದು. ಸುಮಾರು ಜನ ಹಾಸ್ಪಿಟಲ್ ಡೀಟೇಲ್ಸ್ ಕೂಡ ಶೇರ್ ಮಾಡಿ ಅಂತಿದ್ರಿ. ಅನುಪಮ ಹಾಸ್ಪಿಟ್ಲು ಬ್ಯಾಡ್ರಳ್ಳಿಲಿ ಇರೋದದು. ಆ ಹಾಸ್ಪಿಟಲ್ ತೋರಿಸ್ತಿರೋದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂದ. ಸ್ಕ್ಯಾನಿಂಗ್ ಏನಿರಲಿಲ್ಲ, ಜಸ್ಟ್ ರೆಗ್ಯುಲರ್ ಚೆಕಪ್ ಅಲ್ವಾ, ಸೊ ಬೇಗನೆ ಆಗೋಯ್ತು. ವಿತಿನ್ 10 ಮಿನಿಟ್ಸಲ್ಲಿ. ಆ ಟೈಮಲ್ಲಿ ನನಗೆ ಕೋಲ್ಡ್ ಕೂಡ ಆಗಿತ್ತು. ಅದಕ್ಕೂ ಟ್ಯಾಬ್ಲೆಟ್ಸ್ ಡಾಕ್ಟರ್ ಹತ್ರ ಬರೆಸ್ಕೊಂಡು ಅಲ್ಲೇ ಮೆಡಿಕಲ್ ಶಾಪಲ್ಲಿ ತೊಗೊಂಡ್ವಿ. ತುಂಬ ಅಶ್ವಾಗ್ತಿತ್ತು ಅಂತ ಒಂದು ಕ್ಯಾಪ್ಸಿಕಮ್ ಬೋಂಡ ತಿನ್ಕೊಂಡು ನೆಕ್ಸ್ಟ್ ನಾವು ಟೆಂಪಲಿಗೆ ಬಂದ್ವಿ. ನಾನು ಸೀಮಂತಕ್ಕೆ ಇನ್ನೂ ಡೇಟ್ ಕೇಳಿರಲಿಲ್ಲ. ಲಾಸ್ಟ್ ವ್ಲಾಗಲ್ಲಿ ಸೀಮಂತ ಶಾಪಿಂಗ್ದು ನೋಡಿರ್ತೀರ ನೀವು. ಬಟ್ ನಾವಿನ್ನೂ ಡೇಟೇ ಕೇಳಿರಲಿಲ್ಲ. ಇವತ್ತು ಡೇಟ್ಸ್ ಕೂಡ ನಾವು ಗುರ್ತಾಕ್ಸ್ಕೊಂಡು ಬಂದ್ವಿ. ಇಷ್ಟು ಕೆಲಸ ಮುಗಿಸೋ ಅಷ್ಟರಲ್ಲಿ ತುಂಬ ಟೈಮ್ ಆಗೋಗ್ಬಿಟ್ಟಿತ್ತು. ಅದಕ್ಕೆ ಡಿನ್ನರ್ ಕೂಡ ನಾವು ಆಚೆನೆ ಮಾಡ್ಕೊಂಡು ಹೋಗೋಣ ಅಂತ ಉಡುಪಿ ಹೋಟೆಲ್ಗೆ ಹೋದ್ವಿ. ಯಾವಾಗಲೂ ಹಾಸ್ಪಿಟಲ್ ವಿಸಿಟ್ಗೆ ಹೋದಾಗ ಊಟ ಹೊರಗಡೆನೇ ಮಾಡ್ಕೊಂಡು ಬರ್ತೀವಿ. ನೀವೆಲ್ಲ ವ್ಲಾಗ್ಸಲ್ಲೂ ನೋಡಿರ್ತೀರ. ಹಾಸ್ಪಿಟಲ್ ವಿಸಿಟ್ ಇದ್ದಾಗ ಅಷ್ಟೇ ಹೊರಗಡೆ ಹೋಗೋದು. ರಿಮೈನಿಂಗ್ ಟೈಮಲ್ಲೆಲ್ಲ ಮನೆಯಲ್ಲೇ ಇರ್ತೀನಿ. ನೀವು ಎಲ್ಲ ವ್ಲಾಗ್ಸಲ್ಲಿ ನೋಡ್ತಾ ಇರ್ತೀರ. ಅಟ್ಲೀಸ್ಟ್ ಅವಾಗಾದರೂ ಆರಾಮಾಗಿ ಹೊರಗಡೆ ಕುತ್ಕೊಂಡು ತಿಂದು ಮೈಂಡ್ ಸ್ವಲ್ಪ ರಿಫ್ರೆಶ್ ಮಾಡ್ಕೊಂಡು ಬರೋಣ ಅಂತ ಹೊರಗಡೆನೇ ಊಟ ಮಾಡ್ಕೊಂಡು ಬರ್ತೀವಿ. ಕೋಲ್ಡ್ ಆಗಿದ್ರಿಂದ ಬಿಸಿನೀರನ್ನ ಕ್ಯಾರಿ ಮಾಡಿದ್ದೆ. ನಿಮಗೂ ಪ್ರೆಗ್ನೆನ್ಸಿ ಟೈಮಲ್ಲಿ ಹೆಲ್ತ್ ಅಪ್ಸೆಟ್ ಆದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಆಮೇಲೆ ಮೆಡಿಸಿನ್ ತೊಗೊಳ್ಳಿ. ಮನೆಗೆ ಬಂದಮೇಲೆ ಸ್ಟೀಮ್ ತೊಗೊಂಡು ಟ್ಯಾಬ್ಲೆಟ್ ತೊಗೊಂಡು ರೆಸ್ಟ್ ಮಾಡಿದೆ. ನಾಳೆ ವ್ಲಾಗಲ್ಲಿ ಸಿಗ್ತೀನಿ.